Hey, hi, welcome back to English with Veenashri YouTube channel. Today in this class, I am going to teach about have form of helping verbs. Okay, have form of helping verbs ಅನ್ನ ಈ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. Already I discussed there are two helping verbs, two types of helping verbs, that is be form of helping verbs and do form of helping verbs ಅನ್ನ in the previous class ಅಲ್ಲಿ ನೋಡ್ತಾ ಇದ್ವಿ. So this is also continuation of this class. Okay. Because there are three types of helping verbs I told in the first class: be form and do form. The last one is have form of helping verbs. Okay, ಯಾರು ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ಎಲ್ಲಾ ನೋಟಿಫಿಕೇಶನ್ ಫಸ್ಟ್ ನಿಮಗೆ ತಲುಪ್ತವೆ. ಹಾಗೆಯೇ ನಿಮಗೆ ಈ ಒಂದು ಕ್ಲಾಸ್ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್. ಓಕೆ, now we are going to teach and will learn have form of helping verbs. Okay, ಈ ಒಂದು have ಅನ್ನುವಂಥದ್ದು helping verb ಆಗಿ ಅಷ್ಟೇ ನೋಡ್ತೀವೋ ಅಥವಾ main verb ಆಗಿ ನೋಡ್ತೀವೋ, and how many have form of helping verbs are there in English grammar ನೋಡ್ತಾ ಹೋಗೋಣ. Okay, ಯಾಕೆ ತಡ, let's start. See here, have form of helping verbs. Okay, there are three have form of helping verbs are there in English. We see in the do form of helping verbs there are do, does, did. Doing, it is a main verb of helping verb, and also be form of helping verbs ಅಲ್ಲಿ am, is, or was and verb ಅನ್ನುವಂತ helping verbs ಅನ್ನ ನೋಡಿದ್ವಿ. ಸೊ ಹಾಗೆ have form of helping verbs ಅಲ್ಲಿ only 3 ಇದಾವೆ. Okay, there is no confusion here. See, have form of helping verbs has and had. Okay, what is the difference between have and has and had? This is, we use only first person singular plus plural. Okay, first person singular and plural ಮುಂದೆ ಪ್ಲೂರಲ್ ಇರುವಾಗ ನಾವು ಸಬ್ಜೆಕ್ಟ್ ಇರುವಾಗ ಹ್ಯಾವ್ ಅನ್ನುವಂಥದ್ದನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಅಂಡ್ ಇಂದ ಹ್ಯಾಸ್ ಅನ್ನುವಂಥದ್ದನ್ನ ಥರ್ಡ್ ಪರ್ಸನ್ ಸಿಂಗುಲರ್ ಮುಂದೆ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಥರ್ಡ್ ಪರ್ಸನ್ ಸಿಂಗುಲರ್ ಮೀನ್ಸ್ he, she and it. Okay, these are the third person singulars. ಅವುಗಳ ಮುಂದೆ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಹ್ಯಾಡ್ ಅನ್ನ ಎಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ? ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲಿ ಹ್ಯಾವ್ಸ್ ಅನ್ನ ಯೂಸ್ ಮಾಡಬೇಕು, ಹ್ಯಾವ್ ಯೂಸ್ ಮಾಡಬೇಕು ಅನ್ನೋದನ್ನ ಇವಾಗ ಒಂದು ಫ್ರೇಮ್ ಅನ್ನ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಯಾವ ಟೆನ್ಸ್ ಅಲ್ಲಿ ಯಾವ ಟೆನ್ಸ್ ಅಲ್ಲಿ ಹ್ಯಾಸ್ ಅಂಡ್ ಹ್ಯಾಡ್ ಅನ್ನೋದನ್ನ ಈಗ ನಾವು ಒಂದು ಎಕ್ಸಾಂಪಲ್ಗಳ ಮೂಲಕ ನೋಡ್ತಾ ಹೋಗೋಣ. ಲೆಟ್ಸ್ ಸಿ ಹಿಯರ್. ಸೊ ಹ್ಯಾವ್ ಫಾರ್ಮ್ ಅನ್ನ ಮೇನ್ ವರ್ಬ್ ಆಗಿ ನೋಡ್ತೀವಿ ಅಂತ ಹೇಳಿದೆ, ಹಾಗೆಯೇ ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಎಲ್ಲಿ ಮೇನ್ ವರ್ಬ್ ಆಗಿ ನೋಡ್ತೀವಿ, ಹಾಗೆ ಎಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತೀವಿ ಅನ್ನೋದನ್ನ ಸಿ ಹಿಯರ್. ಟು ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್, ಮೇನ್ ವರ್ಬ್ ಅಂಡ್ ಆಕ್ಸಿಲರಿ ವರ್ಬ್ಸ್. ಓಕೆ, ಮೇನ್ ವರ್ಬ್ ಆಗಿ ನೋಡ್ತೀವಿ, ಆಕ್ಸಿಲರಿ ವರ್ಬ್ ಆಗಿ ನೋಡ್ತೀವಿ. ಸಿ, ಟು ಹ್ಯಾವ್ ಇಸ್ ಎ ಮೇನ್ ವರ್ಬ್. ಮೇನ್ ವರ್ಬ್ ಯೂಶುವಲಿ ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ಡ್ ಆಸ್ ಓನರ್ಶಿಪ್. ಓಕೆ, ಓನರ್ಶಿಪ್ ಅಂತಂದ್ರೆ ನನ್ನದು ಅಂತ ಏನು ಹೇಳ್ತಿದೀವಲ್ಲ, ಸೊ ಆ ಥರ ಓನರ್ಶಿಪ್ ಸೆಂಟೆನ್ಸ್ ಅಲ್ಲಿ ಆರ್ ಎಕ್ಸ್ಪೀರಿಯನ್ಸ್ ಆರ್ ಆಕ್ಷನ್ಸ್. ಓಕೆ, ಎಕ್ಸ್ಪೀರಿಯನ್ಸ್ ಮತ್ತೆ ಆಕ್ಷನ್ಸ್ ಗಳನ್ನ, ನಿಮ್ಮದೇ ಆದಂತ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡುವಾಗ, ಹಾಗೆಯೇ ಆಕ್ಷನ್ಸ್ ಗಳನ್ನ ಹೇಳುವಾಗ ಆರ್ ಓನರ್ಶಿಪ್ ಬಗ್ಗೆ ಮಾತನಾಡುವಾಗ ವಿ ಶುಡ್ ಹ್ಯಾವ್, ಅಂಡ್ ಇಟ್ ಈಸ್ ವರ್ಕ್ ಆಸ್ ಅ ಮೇನ್ ವರ್ಬ್. ಓಕೆ, ಒಂದು ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ಹ್ಯಾವ್ ಫಾರ್ಮ್ ಅನ್ನ ನೋಡ್ತಾ ಹೋಗ್ತೀವಿ. ದೆನ್ ಮೇನ್ ವರ್ಬ್ ಆಗಿ ಗೊತ್ತಾಯ್ತು. ಹಾಗೆ ಹೆಲ್ಪಿಂಗ್ ವರ್ಬ್ ಆಗಿ ಎಲ್ಲಿ ನೋಡ್ತೀವಿ? ಟು ಹ್ಯಾವ್ ಆಸ್ ಅನ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಯೂಸ್ಡ್ ಟು ಫಾರ್ಮ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಒಂದು ಸಬ್ಜೆಕ್ಟ್ ಒಂದು ವಾಕ್ಯ ಏನಾಗಬೇಕು, ಅದು ಪರ್ಫೆಕ್ಟ್ ಆಗಿ ಈ ಒಂದು ಕೆಲಸ ಕಂಪ್ಲೀಟೆಡ್ ಆಗಿದ್ದ ಹೇಳುವಾಗ ಇದೆ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ಒಂದು ಟೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಅಂಡ್ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ? ಹ್ಯಾವ್ ಫಾರ್ಮ್ ಅನ್ನುವಂಥದ್ದು ಆಕ್ಸಿಲರಿ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವಿ ಆಲ್ಸೋ ಯೂಸ್ ಇನ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಓಕೆನಾ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಅಂಡ್ ಫ್ಯೂಚರ್ ಪರ್ಫೆಕ್ಟ್. ಓಕೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಎಲ್ಲಿ ನಾವು ಮೇನ್ ವರ್ಬ್ ಆಗಿ ಹಾಗೆ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸೀನ್ ಎಕ್ಸಾಂಪಲ್ ಮೂಲಕ ನಾವು ನೋಡ್ತಾ ಹೋಗೋಣ, ಅಂದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಆಗುತ್ತೆ. ಸಿ, ಟು ಹ್ಯಾವ್ ಆಸ್ ಅ ಮೇನ್ ವರ್ಬ್ ಆಗಿ ನೋಡ್ತೀವಿ ಅಂತ ಹೇಳಿದೆ. ಎಲ್ಲೆಲ್ಲಿ ಅಂತ ಹೇಳಿದ್ದೇನೆ? ಓನರ್ಶಿಪ್, ಎಕ್ಸ್ಪೀರಿಯನ್ಸ್ ಅಂಡ್ ಆಕ್ಷನ್. ಆಸ್ ಎ ಮೇನ್ ವರ್ಬ್, ಟು ಹ್ಯಾವ್ ಅ ಸೆವರಲ್ ಡಿಫರೆಂಟ್ ಯೂಸಸ್, ಬಟ್
it is most commonly used to indicates the ownership, experience and actions. So ಯಾವ ತರ ಓನರ್ಶಿಪ್ ಅಂಡ್ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡುವಾಗ ಹಾಗೂ ಆಕ್ಷನ್ಸ್ ಗಳನ್ನ ಹೇಳುವಾಗ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಂತನ ಥ್ರೂ ದ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಸಿ ಹಿಯರ್ ಓನರ್ಶಿಪ್ ಆಗಿ ಅಂತಂದ್ರೆ ನಿನ್ನದು ಅಂತ ಏನು ನಿಮ್ಮ ಹತ್ರ ಇರೋದ್ರ ಬಗ್ಗೆ ನೀವು ಹೇಳುವಾಗ ಯಾವ ತರ ಹೇಳ್ತೀರಾ ಅಂತಂದ್ರೆ, ಸಿ ಹಿಯರ್ ಐ ಹ್ಯಾವ್ ಎ ಪೆನ್, ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಹೇಳುವಾಗ, ನಾನು ಒಂದು ಪೆನ್ ಅನ್ನು ಹೊಂದಿದ್ದೇನೆ ಈ ತರ ಹೇಳುವಾಗ ಐ ಹ್ಯಾವ್ ಅ ಪೆನ್ ಅಂದ್ರೆ ಏನು ಮೇನ್ ವರ್ಬ್ ಆಗಿ ನೋಡುತ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ ಸಬ್ಜೆಕ್ಟ್ ಅಂಡ್ ಮೇನ್ ವರ್ಬ್, ಇಲ್ಲಿ ಯಾವುದು ಬೇರೆ ವರ್ಬ್ ಇಲ್ಲ. ಸೊ ಮೇನ್ ವರ್ಬ್ ಅಂಡ್ ಅ ಪೆನ್ ಅನ್ನುವಂಥದ್ದು ಇಟ್ ಇಸ್ ದ ಆಬ್ಜೆಕ್ಟ್. ಸಿ ನೆಕ್ಸ್ಟ್, ದೇ ಹ್ಯಾಡ್ 2 dogs, ಅವರು 2 ನಾಯಿಗಳನ್ನು ಹೊಂದಿದ್ದಾರೆ ಅಂದ್ರೆ ಅವರಲ್ಲಿ 2 ನಾಯಿಗಳು ಇದಾವೆ ಅಂತ ಅವರ ಬಳಿ. ಸಿ ಸಬ್ಜೆಕ್ಟ್ ಅಂಡ್ ಮೇನ್ ವರ್ಬ್ ಅಂಡ್ ಆಬ್ಜೆಕ್ಟ್ ಈ ತರ. ಸೊ ಓನರ್ಶಿಪ್ ಗಳನ್ನು ಹೇಳುವಾಗ ನನ್ನ ಹತ್ರ ಇದೆ, ನಮ್ಮಲ್ಲಿ ಇದೆ ಅಂತ ಈ ತರ ಒಂದು ಪೊಸೆಷನ್ ಹೇಳುವಾಗ ನಾವು ಈ ತರ ಹೇಳ್ತಾ ಹೋಗ್ತೀವಿ. ಸಿ ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳುವಾಗ, ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡುವಾಗ ದ ಹ್ಯಾವ್ ಫಾರ್ ಮಸ್ಟ್ ವರ್ಕ್ ಆಸ್ ಅ ಮೇನ್ ವರ್ಬ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸಿ ದ ಎಕ್ಸಾಂಪಲ್, ಶಿ ಹ್ಯಾಸ್ ಆನ್ ಐಡಿಯಾ, ಅವಳಿಗೆ ಒಂದು ಯೋಚನೆ ಇತ್ತು ಅಂತ ಹೇಳುವಾಗ ಇಟ್ ಈಸ್ ಎ ಎಕ್ಸ್ಪೀರಿಯನ್ಸ್ ಅಲ್ವಾ, ಅವಳ ಒಂದು ಎಕ್ಸ್ಪೀರಿಯನ್ಸ್. ಸಬ್ಜೆಕ್ಟ್ ಅಂಡ್ ಮೇನ್ ವರ್ಬ್, ಓಕೆ, ಎಕ್ಸ್ಪೀರಿಯನ್ಸ್ ಹೇಳುವಂಥದ್ದು. ಹ್ಯಾಸ್ ಇಲ್ಲಿ ಏನಾಗ್ತದೆ ಮೇನ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ಆನ್ ಐಡಿಯಾ ಇಟ್ ಈಸ್ ಅನ್ ಆಬ್ಜೆಕ್ಟ್. ಓಕೆ ನೆಕ್ಸ್ಟ್, ಐ ಹ್ಯಾವ್ ಟೆರೆಬಲ್ ಹೆಡ್ಏಕ್ ಅನ್ನುವಂಥದ್ದು ನನಗೆ ಇರೋದು. ಸೊ ಅದು ಏನಾಗ್ತಿದೆ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಅಂಡ್ ಹ್ಯಾವ್ ಅನ್ನುವಂಥದ್ದು ಮೇನ್ ವರ್ಬ್ ಅಂಡ್ ಟೆರೆಬಲ್ ಹೆಡ್ಏಕ್ ಇಟ್ ಈಸ್ ಎ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಸಿ ಈ ತರ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಆಕ್ಷನ್ ಅನ್ನ ಹೇಳುವಂಥದ್ದು. ಲೆಟ್ಸ್ ಹ್ಯಾವ್ ಎ ಪಾರ್ಟಿ ಸ್ಟಾರ್ಟ್. ಓಕೆ, ಲೆಟ್ಸ್ ಹ್ಯಾವ್ ಎ ಪಾರ್ಟಿ ಸ್ಟಾರ್ಟ್, ಸಬ್ಜೆಕ್ಟ್ and helping verbs and a party start it is a action of the sentence. ಒಂದು ಆಕ್ಷನ್ ಸೆಂಟೆನ್ಸ್ ಅಲ್ಲಿ ಆಕ್ಷನ್ ಸೆಂಟೆನ್ಸ್ ಗಳನ್ನ ಹೇಳುವಾಗ ಕೂಡ ಹೆಲ್ಪಿಂಗ್ ವರ್ಬ್ ಆಗಿರುವಂತಹ ಹ್ಯಾವ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ಸಿ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಅಟ್ 8 AM. ಓಕೆ, ನಾನು 8 AM ಅಲ್ಲೇ AM ಒಳಗಡೆನೆ 8 ಗಂಟೆ ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿದೆ. ನಾನು ಆಲ್ರೆಡಿ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಅಂತ ಹೇಳುವಾಗ ಐ ಅನ್ನುವಂಥದ್ದು ಇಟ್ ಇಸ್ ಎ ಸಬ್ಜೆಕ್ಟ್ ಅಂಡ್ ವರ್ಬ್, ಮೇನ್ ವರ್ಬ್ ಅಂಡ್ ಬ್ರೇಕ್ಫಾಸ್ಟ್ ಅಟ್ 8 AM ಇಟ್ ಇಸ್ ಎ ಆಬ್ಜೆಕ್ಟ್. ಓಕೆ, ಈ ತರ ನಾವು ಒಂದು ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಮೇನ್ ವರ್ಬ್ ಆಗಿ ನಾವು ಒಂದು ಓನರ್ಶಿಪ್ ಬಗ್ಗೆ ಹೇಳುವಾಗ ಅಥವಾ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡುವಾಗ ಆಕ್ಷನ್ ಬಗ್ಗೆ ಹೇಳುವಾಗ ಇಟ್ ಈಸ್ ಆಸ್ ಅ ಮೇನ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಇವಾಗ ಮೇನ್ ವರ್ಬ್ ಆಗಿ ನೋಡಿದ್ವಿ. ಇನ್ನು ಹೆಲ್ಪಿಂಗ್ ವರ್ಬ್ ಆಗಿ ಎಲ್ಲಿ ನೋಡ್ತಾ ಹೋಗ್ತೀವಿ ಅನ್ನೋದನ್ನ ನೋಡೋಣ. ಇನ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ನಾನು ಏನ್ ಹೇಳಿದೆ ಆಲ್ರೆಡಿ, ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ನಾವು ಎಲ್ಲದರಲ್ಲೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯಾವ್ಯಾವ ಬರ್ತವೆ ಅಲ್ಲಿ ಎಲ್ಲದರಲ್ಲೂ ನಾವು ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗೇನೆ ನೋಡ್ತಾ ಹೋಗ್ತೀವಿ. ಸಿ ಹಿಯರ್, ಇನ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಹ್ಯಾಡ್ ಆಸ್ ಎ ಹೆಲ್ಪಿಂಗ್ ವರ್ಬ್. ಹ್ಯಾಡ್ ಅನ್ನುವಂಥದ್ದನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ದೆ. ಸಿ ಇಲ್ಲಿ ರೂಲ್ ನೋಡಿ, ರೂಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡೋಂಟ್ ಫಾರ್ಗೆಟ್ ದೀಸ್ ರೂಲ್ಸ್. ನಾನು ಯಾವ್ಯಾವ ರೂಲ್ ಕೊಡ್ತೀನಿ ಅವುಗಳನ್ನೆಲ್ಲದನ್ನು ಫಾಲೋ ಮಾಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಮೀನ್ಸ್ ವರ್ಬಿನ ಥರ್ಡ್ ಫಾರ್ಮ್. ಗೋ, ವೆಂಟ್, ಗಾನ್ ಅಂತ ಹೇಳ್ತೀವಲ್ಲ, ಸೊ ಗಾನ್ ಅನ್ನುವಂಥದ್ದು V3 ಆ ಥರ. ಆರ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸಿ ದ ಎಕ್ಸಾಂಪಲ್ಸ್. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ವರ್ಕ್ ಬಿಫೋರ್ ಹಿ ಲೀವ್ಸ್ ಆಫೀಸ್. ಅಂದ್ರೆ ಅವನು ಬಿಫೋರ್ ಹಿ ಲೀವ್ಸ್ ಆಫೀಸಿಂದ ಹೊರಡುವ ಮುಂಚೆನೆ ಏನ್ ಮಾಡ್ತಾ ಹೋಗ್ತಾನೆ, ಅವನ ಒಂದು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ಪಾಸ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತ ಟೆನ್ಸ್ ಅನ್ನ ಹೇಳ್ತಾ ಇದೆ. ಪ್ಲಸ್ ಸಬ್ಜೆಕ್ಟ್, ಇಲ್ಲೇನು ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ ಹ್ಯಾಡ್ ಅನ್ನುವಂಥದ್ದು. ಕಂಪ್ಲೀಟ್ ಅನ್ನುವಂಥದ್ದು ಏನು, ದಿಸ್ ಈಸ್ ದ ವರ್ಬ್ 3 ಅಂದ್ರೆ ಮೇನ್ ವರ್ಬ್ ಯಾವ್ದು ಅಂತಂದ್ರೆ ಕಂಪ್ಲೀಟೆಡ್ ಅನ್ನುವಂಥದ್ದು ಮೇನ್ ವರ್ಬ್. ಓಕೆ, ಅಂಡ್ ಹಿಸ್ ವರ್ಕ್ ಬಿಫೋರ್ ಹಿ ಲೀವ್ಸ್ ಆಫೀಸ್, ದಿಸ್ ಈಸ್ ದ ಆಬ್ಜೆಕ್ಟ್. ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳಿದೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ ಯಾವ್ದ್ರಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ನೆಕ್ಸ್ಟ್, ಜಾನ್ ಹ್ಯಾಸ್ ಗಾನ್ ಟು ಜಾನ್ ಬ್ಯಾಂಗ್ಳೂರಿಗೆ ಹೋಗಿದ್ದಾನೆ ಅಂತ ಹೇಳುವಾಗ ಅಂದ್ರೆ ಇಟ್ ಈಸ್ ಎ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತದ್ದು ಟೆನ್ಸ್.
ಸಿ ಫಸ್ಟ್ ನೀವೇನು ಗೊತ್ತಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಫಾರ್ಮ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತೀವಿ ಅನ್ನುವಂಥದ್ದು ಕ್ಲಾರಿಟಿಗೋಸ್ಕರ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಡುವಂಥದ್ದು. ನೋಡಿ, ಜಾನ್ ಅನ್ನುವಂಥ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅನ್ನುವಂಥದ್ದು, ಮೇನ್ ವರ್ಬ್ ಏನು ಗಾನ್ ಅನ್ನುವಂಥದ್ದು ಮೇನ್ ವರ್ಬ್. ನೆಕ್ಸ್ಟ್, ಐ ಹ್ಯಾಡ್ ಪ್ಲೇಡ್ ಫುಟ್ಬಾಲ್ ಇನ್ ಮೈ ಕಾಲೇಜ್ ಡೇಸ್. ಓಕೆ, ನನ್ನ ಕಾಲೇಜ್ ಡೇಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ಫುಟ್ಬಾಲ್ ಅನ್ನು ಆಡ್ತಾ ಇದ್ದೆ ಅಂತ ಹೇಳುವಾಗ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅಂಡ್ ಪ್ಲೇಡ್ ಅನ್ನುವಂಥದ್ದು ಮೇನ್ ವರ್ಬ್. ಓಕೆ, ಮೇನ್ ವರ್ಬಿಗೆ ಹೆಲ್ಪಿಗೋಸ್ಕರ ಯೂಸ್ ಮಾಡುವಂಥದ್ದು ವಿ ಕಾಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅನ್ನುವಂಥದ್ದು ಏನು ಈ ಒಂದು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ದ ನೆಕ್ಸ್ಟ್, ಮತ್ತೆ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತೀವಿ ಅಂತಂದ್ರೆ, ಸಿ ಟು ಹ್ಯಾವ್ ಫಾರ್ಮ್ ಯೂಸ್ ಆಸ್ ಎ ಆಕ್ಸಿಲರಿ ವರ್ಬ್ ಇನ್ ದ ಪರ್ಫೆಕ್ಟ್ ಕಂಡೀಷನ್. ಓಕೆ, ಪರ್ಫೆಕ್ಟ್ ಆಗಿರುವಂತಹ ಕಂಡೀಷನ್ಸ್, ಆಲ್ರೆಡಿ ಕಂಪ್ಲೀಟೆಡ್ ಅಂತ ಹೇಳುವಂತ ಸೆಂಟೆನ್ಸ್ ಗಳಲ್ಲಿ ನೋಡ್ತಾ ಇದ್ದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಪ್ರೆಸೆಂಟ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಟೆನ್ಸ್ ಗಳ ಬಗ್ಗೆ ಹೇಳುವಾಗ, ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಿ ಯೂಸ್ ಹ್ಯಾವ್ ಅಂಡ್ ಹ್ಯಾಸ್ ಆಸ್ ಎ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ಹ್ಯಾವ್ ಮತ್ತೆ ಹ್ಯಾಸ್ ಎರಡನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಹ್ಯಾಡ್ ಅನ್ನ ಯೂಸ್ ಮಾಡಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ಪ್ರೆಸೆಂಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ಏನಾಗಿ ಯೂಸ್ ಮಾಡ್ತೀವಿ, ಹ್ಯಾಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ, ಸಹಾಯಕ ಕ್ರಿಯಾಪದ ಆಗಿ ನಾವು ನೋಡ್ತಾ ಹೋಗ್ತೀವಿ. ಸಿ ದ ರೂಲ್, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಿ ಹಿಯರ್, ಐ ಹ್ಯಾವ್ ಈಟನ್ ಆನ್ ಆಪಲ್. ಐ ಅನ್ನುವಂಥದ್ದು ಏನು, ಇಟ್ ಈಸ್ ಎ ಸಬ್ಜೆಕ್ಟ್, ಸಿಂಗುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಸಿಂಗುಲರ್ ಸಬ್ಜೆಕ್ಟ್ ಐ ಆಗಿರೋದ್ರಿಂದ ಹ್ಯಾವ್ ಅನ್ನ ಯೂಸ್ ಮಾಡಿದೀವಿ. ಓಕೆ, ಈಟನ್ ಅನ್ನುವಂಥದ್ದು ಇಟ್ ಈಸ್ ಎ V3 ವರ್ಬ್ ನ ಥರ್ಡ್ ಫಾರ್ಮ್, ಅಂದ್ರೆ ಇಟ್ ಈಸ್ ಎ ಮೇನ್ ವರ್ಬ್ ಅಂಡ್ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್, ಶಿ ಹ್ಯಾಸ್ ಡನ್ ಹರ್ ಹೋಮ್ವರ್ಕ್. ಅವಳ ಹೋಮ್ವರ್ಕ್ ಅನ್ನ ಮಾಡಿ ಮುಗಿಸಿದ್ದಾಳೆ ಅಂತ ಹೇಳುವಾಗ, ಶಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್ ಹರ್ ಹೋಮ್ವರ್ಕ್. ದಿಸ್ ಇಸ್ ದ ಆಬ್ಜೆಕ್ಟ್. ಅಂಡ್ ದೆನ್ ದೇ ಹ್ಯಾವ್ ವರ್ಕ್ಡ್ ಹಿಯರ್ 2 years. ಎರಡು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರು ಅಂತ. ದೇ ಹ್ಯಾವ್ ವರ್ಕ್ಡ್ ಹಿಯರ್ 2 years. ಓಕೆ, ದೇ ಅನ್ನುವಂಥದ್ದೇನು, ಇಟ್ ಈಸ್ ಎ ಸಬ್ಜೆಕ್ಟ್ ಅಂಡ್ ಹ್ಯಾವ್ ಅನ್ನುವಂಥದ್ದು ಪ್ಲೂರಲ್ ಇರೋದ್ರಿಂದ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಹೋಗಿದ್ವಿ. ಓಕೆ, ಇಟ್ ಈಸ್ ಎ ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಕ್ಡ್ ಅನ್ನುವಂಥದ್ದು ಮೇನ್ ವರ್ಬ್. ಸೊ ಇದೇನು ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ, ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಹ್ಯಾವ್ ಅನ್ನುವಂಥದ್ದನ್ನ ಹೆಲ್ಪಿಂಗ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ರವಿ ಹ್ಯಾಸ್ ವರ್ಕ್ಡ್ ಆಸ್ ಅ ಟೀಚರ್ ಫಾರ್ 1 year. ಓಕೆ, 1 yearಗೆ ಅವನು ಟೀಚರ್ ಆಗಿ ವರ್ಕ್ ಮಾಡಿದ್ದ ಅಂತ ಹೇಳುವಾಗ, ರವಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಅನ್ನುವಂಥದ್ದು, ವರ್ಕ್ ಅನ್ನುವಂಥದ್ದು ಮೇನ್ ವರ್ಬ್. ನಿಮಗೆ ಇದು ಕಂಪ್ಲೀಟ್ ಗೊತ್ತಾಗಿದೆ ಅಂತ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಎಲ್ಲಿ ಯೂಸ್ ಮಾಡ್ಬೇಕು, ಹ್ಯಾಸ್ ಎಲ್ಲಿ ಯೂಸ್ ಮಾಡ್ಬೇಕು, ಇಟ್ ಈಸ್ ವೆರಿ ಕಾಮನ್, ಐ ಟೋಲ್ಡ್. ಬಟ್ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಮೇನ್ ವರ್ಬ್ ಬೇರೆನೆ ಇರುತ್ತೆ, ಇದು ಹೆಲ್ಪಿಂಗ್ ವರ್ಬ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ವೇಟ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ವಿ ಯೂಸ್ ಹ್ಯಾವ್ ಆಸ್ ಅ ಹೆಲ್ಪಿಂಗ್ ವರ್ಬ್. ಸೊ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ನಾವು, ಅದು ಯಾವ ಟೆನ್ಸ್ ಆದ್ರೂ ಕೂಡ ಪರ್ಫೆಕ್ಟ್ ಟೆನ್ಸ್ ಹೇಳ್ತಾ ಇದೀವಿ ಅಂತಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿನೇ ಯೂಸ್ ಆಗ್ತಾ ಹೋಗುತ್ತೆ. ಅದು ನಿಮ್ಗೆ ವೆರಿ ಕ್ಲಿಯರ್ ಆಗಿರ್ಬೇಕು. ಸೀದಾ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಿದೆ ರೂಲ್ ಅಂದ್ರೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಿ ಹಿಯರ್, ದ ಬಸ್ ವಿಲ್ ಹ್ಯಾವ್ ಲೆಫ್ಟ್ ಬೈ ದ ಟೈಮ್ ಯು ರೀಚ್ ಬಸ್ ಸ್ಟಾಪ್ ಅಂತಂದ್ರೆ, ಇನ್ನೇನು ಸಬ್ಜೆಕ್ಟ್ ಅನ್ನೋದು ಯಾವುದು, ದ ಬಸ್ ಅನ್ನುವಂಥದ್ದು ಸಬ್ಜೆಕ್ಟ್, ವಿಲ್ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಂಡ್ ಲೆಫ್ಟ್ ಅನ್ನುವಂಥದ್ದು ಏನು, ಇದನ್ನ ವರ್ಬ್ ನ ಥರ್ಡ್ ಫಾರ್ಮ್ ಲೆಫ್ಟ್ ಅನ್ನುವಂಥದ್ದು. ಸೊ ಇಟ್ ಈಸ್ ಮೇನ್ ವರ್ಬ್ ಆಫ್ ದಿ ಸೆಂಟೆನ್ಸ್. ಅಂದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು, ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂಡ್ ದ ಟೈಮ್ ಯು ರೀಚ್ ಬಸ್ ಸ್ಟಾಪ್ ಅಂದ್ರೆ, ದ ಬಸ್ ವಿಲ್ ಹ್ಯಾವ್ ಲೆಫ್ಟ್ ಅಂದ್ರೆ ಬಸ್ಸು ಎಷ್ಟೊತ್ತಿಗೆ ಹೊರಡುತ್ತೆ ಅಂತಂದ್ರೆ, ನೀವು ಬಸ್ ಸ್ಟಾಪ್ ಅನ್ನ ರೀಚ್ ಮಾಡೋದ್ರೊಳಗಡೆನೆ, ಅದು ರೀಚ್ ಮಾಡೋ ಅಷ್ಟರಲ್ಲೇ ಬಸ್ ವಿಲ್ ಬಿ ಲೆಫ್ಟ್ ಬೈ ದ ಟೈಮ್ ಅಂದ್ರೆ ಅಷ್ಟೊತ್ತಿಗೆ ಅದು ಹೊರಡ್ಬಿಡುತ್ತೆ ಅಂತ ಹೇಳುವಾಗ. ಸೊ ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ದ ಲಂಚ್ ಟೈಮ್ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಪರ್ಫೆಕ್ಟ್ ಅಂದ್ರೆ ನಾವು ಮಾರ್ನಿಂಗ್ 10 o'clock ಮಾತಾಡ್ತಿದೀವಿ ಅಂತ ಅನ್ಕೊಳ್ಳಿ, ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ದ ಲಂಚ್ ಟೈಮ್ ಅಂದ್ರೆ ಅವ್ರ ಲಂಚ್ ಟೈಮ್ ಅಷ್ಟೊತ್ತಿಗೆ
ಏನ್ ಮಾಡ್ತಾ ಹೋಗ್ತಾರೆ, ತಮ್ಮ ಪ್ರಾಜೆಕ್ಟ್ ಅನ್ನು ಫಿನಿಶ್ ಮಾಡ್ತಾರೆ ಅಂತ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದೇ ಅನ್ನುವಂಥದ್ದೇನು, ಇಟ್ ಈಸ್ ಎ ಸಬ್ಜೆಕ್ಟ್ ಅಂಡ್ ವಿಲ್ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಂಡ್ ಫಿನಿಶ್ ಇಟ್ ಈಸ್ ಅ ಮೇನ್ ವರ್ಬ್. ಓಕೆ, ಮೇನ್ ವರ್ಬ್. ದ ಪ್ರಾಜೆಕ್ಟ್ ಬೈ ಲಂಚ್ ಟೈಮ್, ದಿಸ್ ಈಸ್ ದ ಆಬ್ಜೆಕ್ಟ್. ಅಂದ್ರೆ ಇಲ್ಲಿ ನಮಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕೂಡ ನಾವು ಹ್ಯಾವ್ ಅನ್ನುವಂಥದ್ದನ್ನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ದಟ್ ಇಸ್ ವೆರಿ ಕ್ಲಿಯರ್. ನೆಕ್ಸ್ಟ್, she will have worked here for 5 months by June. ಅಂದ್ರೆ she ಅನ್ನುವಂಥದ್ದು is the subject, helping verb and main verb and object. Next, the verb to have can appear in the perfect conditions tense when it is referred to ongoing action or experience. ಅಂದರೆ ಇಲ್ಲೇನು ಆನ್ಗೋಯಿಂಗ್ ಅಂದ್ರೆ ನಡೀತಾನೆ ಇದೆ ಅಂತ ಹೇಳುವಾಗ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ಪ್ಲಸ್ ಇಟ್ ಈಸ್ ಕಂಟಿನ್ಯೂಸ್ ಆಗಿ ಟಿಲ್ ನಡೀತಾ ಇದೆ ಅಂತ ಹೇಳುವಾಗ ಟೆನ್ಸ್ ವಿ ಹ್ಯಾವ್ ಅಂಡ್ ಹ್ಯಾಸ್ ಫಾರ್ಮ್ ವಿತ್ ಬೀನ್. ಓಕೆ, ಬೀನ್ ಅನ್ನುವಂತಹದನ್ನು ಯೂಸ್ ಮಾಡಿ ನಾವು ಬರೀತಾ ಹೋಗ್ತೀವಿ ಯಾವಾಗ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಸಿ ದ ರೂಲ್, ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಬೀನ್ ಪ್ಲಸ್ ವರ್ಬಿಗೆ ing ಇರುತ್ತೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಆಬ್ಜೆಕ್ಟ್. ಸಿ ದ ಎಕ್ಸಾಂಪಲ್ಸ್, ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 5 years. ಓಕೆ, ಇಲ್ಲಿ 5 years ಇಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಅಂಡ್ ಹ್ಯಾವ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಕಿಂಗ್ ಇಟ್ ಈಸ್ ಎ ಮೇನ್ ವರ್ಬ್ ಪ್ಲಸ್ ing ಬಿಕಾಸ್ ಆಫ್ ಕಂಟಿನ್ಯೂಯೇಷನ್. ನೆಕ್ಸ್ಟ್, ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಇಂದಾನೆ ಅವಳು ಏನ್ ಮಾಡ್ತಿದ್ದಾಳೆ, ಓದ್ತಾನೆ ಇದ್ದಾಳೆ ಅಂತ ಹೇಳುವಾಗ ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ಹ್ಯಾಸ್ ಅಂತ ಯೂಸ್ ಮಾಡಿದ್ವಿ ಬಿಕಾಸ್ ಥರ್ಡ್ ಪರ್ಸನ್ ಸಿಂಗುಲರ್ ಮುಂದೆ ಹ್ಯಾಸ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದೀನಿ. ಶಿ ಹ್ಯಾಸ್ ಬೀನ್ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ನಾವು ನೋಡ್ತಾ ಇದೀವಿ. ಮೇನ್ ವರ್ಬ್ ಏನು, ಸ್ಟಡಿಂಗ್ ಅನ್ನುವಂಥದ್ದು. ಓಕೆ, ಮೇನ್ ವರ್ಬ್. ನೆಕ್ಸ್ಟ್, ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ದಿಸ್ ಸಿಟಿ ಸಿನ್ಸ್ 2010. ಅಂದ್ರೆ 2010ರಿಂದ ಟಿಲ್ 2025 ಇನ್ನು ಕಂಟಿನ್ಯೂ ಆಗಿ ಇಲ್ಲೇನೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಲಿವಿಂಗ್ ಅಂದ್ರೆ ಅವರು ಇಲ್ಲಿ ವಾಸಿಸ್ತಾ ಇದ್ದಾರೆ. ದೇ ಅನ್ನುವಂಥದ್ದು ಏನು, ಇಟ್ ಈಸ್ ಎ ಸಬ್ಜೆಕ್ಟ್, ದೇ ಹ್ಯಾವ್ ಇಟ್ ಈಸ್ ಎ ಹೆಲ್ಪಿಂಗ್ ವರ್ಬ್, ಹ್ಯಾವ್ ಬೀನ್ ಮೇನ್ ವರ್ಬ್ ಏನು, ಲಿವಿಂಗ್ ಅನ್ನುವಂಥದ್ದು ಮೇನ್ ವರ್ಬ್. ಅದು ನಿಮಗೆ ಗೊತ್ತಾಗಬೇಕು. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ಅನ್ನ ನೋಡ್ತಾ ಹೋಗ್ತೀವಿ. ದ ನೆಕ್ಸ್ಟ್, ಇನ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ಹ್ಯಾವ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ ವಿ ಯೂಸ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಸಿ ಹಿಯರ್ ಹೆಂಗಪ್ಪ ಅಂತಂದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯೂಸ್ ಮಾಡೋದ್ರ ಜೊತೆಗೆ ಬೀನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ವಿಲ್ ಹ್ಯಾವ್ ಬೀನ್ ಅನ್ನುವಂಥದ್ದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳುವಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ing ಪ್ಲಸ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸಿ ದ ಎಕ್ಸಾಂಪಲ್, ಇಲ್ಲಿ ನೋಡಿ, ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ದಿಸ್ ಕಂಪನಿ ಫಾರ್ 5 years. ಯಾವಾಗ ಆಗುತ್ತೆ 5 years ಅಂದ್ರೆ ಬೈ ದ ನೆಕ್ಸ್ಟ್ ಇಯರ್. ಅಂದ್ರೆ ಫ್ಯೂಚರ್ ಅಲ್ಲಿ ಪರ್ಫೆಕ್ಟ್ ಹೇಳುವಾಗ ಯು ಶುಡ್ ಯೂಸ್ ಹಿಯರ್ ಈ ತರ ಬೈ ದ ನೆಕ್ಸ್ಟ್ ಇಯರ್ ಆರ್ ಬೈ 10 PM ಈ ತರ ನಾವು ಮುಂದಿಂದು ಹೇಳುವಾಗ ಫ್ಯೂಚರ್ ಅಲ್ಲಿ ಹೇಳುವಾಗ ಯೂಸ್ ಮಾಡ್ತಾ ಹೋಗ್ಬೇಕು. ಸಿ ದ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಸೊ ವರ್ಕಿಂಗ್ ಅನ್ನುವಂಥದ್ದು ಮೇನ್ ವರ್ಬ್ ಪ್ಲಸ್ ing. ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ದಿಸ್ ಕಂಪನಿ ಫಾರ್ 5 years ಈ ತರ. ನೆಕ್ಸ್ಟ್, ಬೈ 10 PM ಶಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 6 hours. ಬೈ 10 PM ಅಷ್ಟರೊತ್ತಿಗೆ ಏನಾಗುತ್ತೆ, ಶಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 6 hours. ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ವಿಲ್ ಹ್ಯಾವ್ ಅನ್ನುವಂಥದ್ದು ಇಟ್ ಈಸ್ ಎ ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್, ಇಟ್ ಈಸ್ ಎ ಸ್ಟಡಿಂಗ್. ನೆಕ್ಸ್ಟ್, ವೆನ್ ಯು ಅರೈವ್, ಯಾವಾಗ ನೀವು ಬರ್ತೀರಾ, ನೀವು ಬಂದಾಗ ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಾರ್ 2 hours. ವೆನ್ ಯು ಅರೈವ್ ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್ ಫಾರ್ 2 hours. ಅಂದ್ರೆ ನೀವು ಬಂದಾಗ ಅವರು 2 hours ಫುಟ್ಬಾಲ್ ಅನ್ನ ಆಡ್ತಾರೆ. ಫ್ಯೂಚರ್ ಅಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳುವಾಗ ದೇ ಅನ್ನುವಂಥದ್ದು ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ಸ್, ಮೇನ್ ವರ್ಬ್ ಈಸ್ ಪ್ಲೇಯಿಂಗ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಇನ್ ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ
ಇಟ್ಸ್ ವೆರಿ ಈಸಿ. ಯಾಕಂದ್ರೆ ಹ್ಯಾಡ್ ಅನ್ನ ಯೂಸ್ ಮಾಡಿಬಿಟ್ರೆ ನಾವು ಪಾಸ್ಟ್ ಅಲ್ಲಿ ಯಾವಾಗಲೂ ಹ್ಯಾಡ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಅಲ್ಲಿ. ಸಿ ಹಿಯರ್, ಯೂಸ್ ಹ್ಯಾಡ್ ಫಾರ್ಮ್ ವಿತ್ ಬೀನ್. ಹ್ಯಾಡ್ಗೆ ನಾವು ಏನ್ ಮಾಡ್ಬೇಕು, ಬೀನ್ ಅನ್ನುವಂಥದ್ದನ್ನ ಆಡ್ ಮಾಡೋದ್ರ ಮೂಲಕ ಪ್ಲಸ್ ವರ್ಬ್ ಏನಾಗಿರ್ಬೇಕು, ಐ ಎನ್ ಜಿ ಅನ್ನ ಇರಬೇಕು. ಸಿ ದ ಎಕ್ಸಾಂಪಲ್ಸ್. ಐ ಹ್ಯಾಡ್ ಬೀನ್ ಸ್ಟಡಿಂಗ್ ಫಾರ್ 2 hours ಬಿಫೋರ್ ಯು ಕಾಲ್ಡ್, ಬಿಫೋರ್ ಮೈ ಫ್ರೆಂಡ್ ಕಾಲ್ಡ್. ಅಂದ್ರೆ ಇದೇನು ಐ ಅನ್ನುವಂಥದ್ದು ಸಬ್ಜೆಕ್ಟ್, ಹ್ಯಾಡ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಂಡ್ ಸ್ಟಡಿಂಗ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಸೆಕೆಂಡ್ ಒನ್ ಈಸ್ ಶಿ ಹ್ಯಾಡ್ ಬೀನ್ ವರ್ಕಿಂಗ್ ಅಟ್ ದ ಕಂಪನಿ ಫಾರ್ 5 years ಬಿಫೋರ್ ಶಿ ಕ್ವಿಟ್. ಓಕೆ, ಶಿ, ಓಕೆ, ಶಿ ಅನ್ನುವಂಥದ್ದೇನು, ಇಟ್ ಈಸ್ ಎ ಸಬ್ಜೆಕ್ಟ್ ಅಂಡ್ ಹ್ಯಾಡ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಕಿಂಗ್ ಇಟ್ ಈಸ್ ಎ ಮೇನ್ ವರ್ಬ್. ಓಕೆ, ಶಿ ಕ್ವಿಟ್ ಯಾವಾಗ, she had been working at the company for 5 years before she quit. Okay, next, they had been played football when it started raining. Okay, they had been subject and helping verbs and playing it is a main verb of the sentence. Playing football when it start raining. Okay, this is the ಹ್ಯಾವ್ ಫಾರ್ಮ್ ಆಫ್ ವರ್ಬ್ ಅನ್ನ ಯಾವ್ಯಾವ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಯಾವ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡಬೇಕು, ಹ್ಯಾವ್ ಯೂಸ್ ಮಾಡಬೇಕು, ಹಾಗೆ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಈ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ವಿ. ಐ ಹೋಪ್ ಎಂಜಾಯ್ ದಿಸ್ ಕ್ಲಾಸ್. ಕೀಪ್ ವಾಚಿಂಗ್ ಅಂಡ್ ಡೋಂಟ್ ಮಿಸ್ ದ ಕಮೆಂಟ್ ಇನ್ ಯುವರ್ ಆನ್ ದಿಸ್ ಕ್ಲಾಸ್. ಈ ಒಂದು ಕ್ಲಾಸ್ ಮೇಲೆ ಇರುವಂತಹ ಏನೇ ಡೌಟ್ಸ್ ಇದ್ರು ಕಮೆಂಟ್ ಇನ್ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್.